ಅಂದರೆ ಯೂಟ್ಯೂಬಲ್ಲಿ ಇದಾಗಬೇಕಂದ್ರೆ ಒಂದು 4 ಟಿಪ್ಸ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ಒನ್ ಜಾಯಿಂಟ್ ಕನ್ನಡ ಅವ್ರು ಸಿಕ್ಕಾರ್ರಿ. ಅವರೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಫಾಲೋವರ್ಸ್ಗೂ ಮೀಟ್ ಆದಾಗ ಏನು ಕೊಡಿಸ್ತೀರಿ ಅನ್ನೋ ಕಾನ್ಸೆಪ್ಟ್ಗಳೆಲ್ಲ ಮಾಡ್ತಾರೆ. ಇವಾಗ ಅವ್ರು ನಮಗೆ ಏನು ಕೊಡಿಸ್ತಾರೆ ಅನ್ನೋದು ಕೇಳಮ್ಮಿ. ಹಾಯ್ ಬ್ರೋ. ಹಾಯ್, ನಮಸ್ಕಾರ. ಆರಾಮ. ಒಂದು ಇದು ವಿಡಿಯೋ ಮಾಡ್ತಿದ್ದೀನಿ ನಾನು. ನೀವೆಲ್ಲ ಸಬ್ಸ್ಕ್ರೈಬರ್ ಹತ್ರ ಫಾಲೋವರ್ಸ್ ಹತ್ರ ನನಗೆ ಅದು ಏನು ಕೊಡಿಸ್ತೀರಾ ಅನ್ನೋ ಥರ ಕಾನ್ಸೆಪ್ಟ್ಗಳು ಮಾಡ್ತೀರಾ. ಮೊನ್ನೆ ರೀಸೆಂಟ್ ವಿಡಿಯೋದಲ್ಲಿ ನೋಡಿದೆ ನಾನು. ನಿಮ್ಮ ಹೆಸರೇನಿದೆ ಅಂತ ಕೇಳ್ತೀರಾ. ಜೀವ ವಿನಯ್ ಅಂತಂದ್ರೆ ಜಿ ಅಕ್ಷರದಿಂದ ಏನೋ ಕೊಡಿಸಿ ಅಂತ ಕಾನ್ಸೆಪ್ಟ್ ಮಾಡಿದೆ. ಆ ವಿಡಿಯೋ ನೋಡಿ ಅದೇ ಕಾನ್ಸೆಪ್ಟಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಇವತ್ತು. ಇವಾಗ ನನಗೆ ಲೈವಲ್ಲಿ ಆನ್ ಕ್ಯಾಮ್ರಾ ನೀವು ಏನು ಕೊಡಿಸ್ತೀರಾ? ಏನು ಬೇಕು ಹೇಳಿ ಬ್ರೋ, ಅದಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಮನಸ್ಸು ಹೇಳಿ ಬ್ರೋ. ವೀನ್ ಏನು ಬೇಕು? ಇಲ್ಲ, ನಿಮ್ಮ ಇಷ್ಟ. ವೀನ ವಡೆ ಕೊಡ್ತೀನಿ ಬನ್ನಿ ಬ್ರೋ. ನಿಮ್ಮ ಇಷ್ಟ. ಆ್ಯಂಡ್ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಅಣ್ಣ, ನನಗೆ ಇನ್ಸ್ಪಿರೇಷನ್ ನೀವು ರಿಯಲಿ. ನಾನು ವಿಡಿಯೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೆ ಇವಾಗ ರೀಸೆಂಟಾಗಿ. ಇವಾಗ ಜಸ್ಟ್ ಮಾನಿಟೈಸೇಷನ್ ಆಯಿತು. ಒಳ್ಳೆ ಥರ ನಿಮ್ಮ ಕಂಟೆಂಟ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೇ ಥರ ಕಂಟೆಂಟ್ ಮಾಡಬೇಕು, ಏನೋ ಡಿಫ್ರೆಂಟಾಗಿ ಮಾಡ್ತಿರಲ್ಲ ಆ ಥರ ಮಾಡಬೇಕು ಅನ್ನೋದು ತುಂಬ ಆಸೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಏನು ಬೇಕು ಹೇಳಿ ಬ್ರೋ? ವೀನ ಏನು ಬೇಕು? ಏನಾದರೂ ಕೊಡ್ತೀನಿ, ನಿಮ್ಮ ಇಷ್ಟ. ಆನ್ ಕ್ಯಾಮ್ರಾದಲ್ಲಿ ಆನ್ ಕ್ಯಾಮ್ರಾ ಇಲ್ಲ ಸ್ನೇಹಿತರೆ, ಅಣ್ಣ ಏನು ಕೊಡಿಸ್ತಾರೋ ನೋಡೋಣ. ಏನೋ ಒಂದು ಆಸೆ ಪಟ್ಟು ವೀಡಿಯೋ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ. ನನಗೆ ಇವಾಗ ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಮಾತೇನಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಇವಾಗ. ಏನಿಲ್ಲ ಬನ್ನಿ ಬ್ರೋ, ಅದರಲ್ಲಿ ಏನೋ ನಾನು ಹಿಂಗೆ ಇದ್ದೆ ಅಂತ ಇದೆ. ಸ್ನೇಹಿತರೆ ಏನೋ ಕೊಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ನೋಡೋಣ. ಗಾಗಲ್ ಕೂಡ ಹಾಕೋತೀನಿ ನಾನು, ಯಾಕಂದರೆ ನೀವು ಎಲ್ಲ ವಿಡಿಯೋದಲ್ಲಿ ಗಾಗಲ್ ಹಾಕೊಂಡು ಮಾಡ್ತಿರಲ್ಲ. ಸೊ ಅದಕ್ಕೆ ಈ ಗಾಗಲ್ ಹಾಕೊಂಡ್ರೆ ನನಗೆ ಏನೋ ಒಂದು ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ವಿತೌಟ್ ಗಾಗಲು ಒಂಥರ ನರ್ವಸ್ನೆಸ್ ಇರುತ್ತೆ. ಸೊ ಸ್ನೇಹಿತರೆ ಹಣ ಕರ್ಕೊಂಡು ಹೊಂಟ್ರು, ಎಲ್ಲಿ ಕರ್ಕೊಂಡು ಹೊಂಟಾರೋ ಗೊತ್ತಿಲ್ಲ. ಮೀನು ನಾನು ಯೋಚನೆ ಮಾಡ್ತೀನಿ ಏನು ಸಿಗುತ್ತೆ. ಡಬ್ಲ್ಯೂ ಏನಾಗಿರೋ ವಾಚ್ ಪೀಸ್ ಕೊಡಿಸ್ತಾ ಇದ್ದೆ. ಮೀನು ಏನು ಸಿಗುತ್ತೆ ನಾನು ಯೋಚನೆ ಮಾಡ್ತಾ ವಡೆ ತಿಂದಿದ್ರು ಬ್ರೋ. ನಾನು ಇನ್ನೊಂದು ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ. ಹೇಳಿ ಬ್ರೋ. ನೀವು ದಿನ ಇದರಲ್ಲಿ ಮಲ್ಲೇಶ್ವರಮಲ್ಲೇ ವಿಡಿಯೋಸ್ ಮಾಡ್ತಿರಲ್ಲ. ಸೊ ನಾನು ಒಂದಿನ ನಿಮಗೆ ಕಾಂಟ್ಯಾಕ್ಟೇ ಮಾಡಿದೆ, ಡೈರೆಕ್ಟ್ ಬಂದು ನೀವು ಇಲ್ಲಿ ಸಿಗ್ತೀರಾ ಇಲ್ವಾ ಅನ್ನೋದು ಚಾಲೆಂಜ್ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ಈಗ ಸದ್ಯಕ್ಕೆ ಒಂದು ತಿಂಗಳಂತೂ ಬರ್ಬಿಡಿ, ನಾನು ಬರಲ್ಲ ಅನ್ಕೊಂತೀನಿ. ಓಕೆ, ಏನಿದೆ ನೋಡ್ರಿ. ಎಲ್ಲರಿಗೂ ಇವರು ನಿಮ್ಮ ಹೆಸರಿಂದ ಏನು ಬರುತ್ತೆ ಕೊಡಿಸಿ ಅಂತ ವಿಡಿಯೋ ಮಾಡಿದ್ರು. ಇವಾಗ ಅವ್ರ ಹೆಸರಿಂದ ಏನು ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಬ್ರೋ ವಿಯಿಂದ ಬರಲ್ಲ, ಅದು ವಡೆ ಅಂದರೆ ಡಬ್ಲ್ಯೂ ಬರುತ್ತೆ ಬ್ರೋ. ವಿ ವಡೆ ಬ್ರೋ. ಇಲ್ಲ ಡಬ್ಲ್ಯೂ ನೋಡಿ, ಅಲ್ಲಿ ಏನಿದೆ. ವೆಜ್ ನೂಡಲ್ಸ್ ಕೊಡ್ತೀನಿ ಬನ್ನಿ ಬ್ರೋ. ನಿಮಗೆ ಇನ್ನೇನು ಸಿಕ್ಕೇ ಬಿಡ್ತು ಫೈನಲಿ ವಿಯಿಂದ. ಇಡ್ಲಿ ಬೇಡ, ಅವ್ರನ್ನ ತೋರಿಸ್ಬೇಡ, ಈಗಲೇ ಮಕ್ಕ ಮುಗಿಸ್ಕೊಡ್ತೀನಿ. ಅದೇ ಮಾಡೋಣ ಬ್ರೋ. ವಡ ವಿ ಬ್ರೋ. ಶೇರ್ ಆಗ್ತೀರಂದ್ರೆ ವಡ ವಿ. ನನಗೆ ಒಂದು ನಿಮಿಷ ಕನ್ಫ್ಯೂಸ್ ಮಾಡ್ಬಿಡ್ರಿ. ಹೌದಾ? ಒಂದು ವಡೆ ಬೇಕಾ ಏನು ಬೇಕು? ಶೇರ್ ಆಗ್ಬೇಕು. ನಾನಿಲ್ಲ ಬ್ರೋ, ನಾನು ಶೂಟ್ ಮಾಡ್ತಾ ಇದ್ದೆ. ಒಂದೇ ಶೂಟ್ ಮಾಡ್ತಾ ಇದ್ದೆ. ನಂದು ವಡೆನೇ ತೊಗೊಳೋಣ ಬೇಕಾಗೋಣ. ಇಲ್ಲ, ನನ್ನ ಡೈಟಲ್ಲಿ ಒಂದು ವಡೆ ಕೊಡಿ ಮ್ಯಾಮ್. ನನಗೆ ಶಾಕ್ ಆಗೋಯ್ತು. ಸ್ನೇಹಿತರೆ ವಿಯಿಂದ ವಡೆ ತಿನ್ನಿಸ್ತವ್ರೆ. ನೋಡ್ರಿ, ಸಿಕ್ಕರು ಅಂತ ಹೇಳ್ಕೊಂಡು ಬಂದು ವಡೆ ತಿಂತಿದ್ದೀನಿ. ಬ್ರೋ ಬೇಜಾರಾಯ್ತಾ? ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. 90K ಆಗಿದ್ದಾರೆ. ಸೊ ಇವಾಗ ಯೂಟ್ಯೂಬ್ ಫೋಕಸ್ ಮಾಡ್ತೀವಿ. ಸೂಪರ್, ಮಾಡಿ ಎಲ್ಲ ಒಳ್ಳೇದಾಗಲಿ. ಒಂದು ಬೈಟ್ ತೊಗೋಬೇಕು. ಇಲ್ಲ ಬ್ರೋ, ಒಂದು ಬೈಟ್ ನನಗೋಸ್ಕರ ಒಂದು ಬೈಟ್. ಏನು ಬ್ರೋ ಹೇಳಿ? ಶೂಟ್ ಮುಂದೆ ಹೋಗ್ತೀವಿ ಬ್ರೋ. ನಾನು ಹೇಳ್ತೀನಿ ಏನು ಹೇಳಿದ್ರು ಅಂದರೆ ನನಗೋಸ್ಕರ ಒಂದು ಬೈಟ್ ತೊಗೋಬೇಕಂತಿದ್ದೀನಿ. ಸೊ ನನಗೋಸ್ಕರ ತೊಗೋತಿದ್ದಾರೆ. ತುಂಬ ಖುಷಿ ಆಯಿತು ನೀಟಾಗಿ. ಬಿಟ್ಬಿಡ್ತೀನಿ. ಥ್ಯಾಂಕ್ ಯು. ಸ್ನೇಹಿತರೆ ವಡೆ ಕೊಡಿಸಿದ್ರು, ವಿಯಿಂದ ವಡೆ ಸಿಗತ್ತಂತ ವಡೆ ಕೊಡಿಸಿದ್ರು. ಸೊ ವಡೆ ತಿಂತಿದ್ದೀವಿ, ಖುಷಿ ಆಯಿತು. ಏನು ಕೊಡಿಸ್ತೀರಿ ಅಂತ ಸಡನ್ನಾಗಿ ಕೇಳಿದೆ. ಸರಿ ಬನ್ನಿ ಬ್ರೋ, ಏನು ಬೇಕೋ ಅದು ಕೊಡಿಸ್ತೀನಿ ಅಂತಂದರು. ತುಂಬ ಒಳ್ಳೆ ಮನುಷ್ಯ. ನಾನು ಸುಮಾರು ವೀಡಿಯೋಸ್ ನೋಡಿ ಅವರಿಂದನೇ ಇನ್ಸ್ಪಿರೇಷನ್ ಅನ್ಬೋದು ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕೆ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಸಪೋರ್ಟ್ ಸಿಗುತ್ತೋ ನಿಮ್ಮದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಈ ವಡೆ ತಿಂದುಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಸಿಗ್ತೀನಿ ನಾನು. ಏನಾದರೂ ಹೇಳ್ತೀಯ? ಏನೋ ಎಲ್ಲ ಹೇಳಾಗಿದೆ. ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಚಿಕನ್ ಸ್ನೇಹಿತರೆ ವಡೆ ಸಿಕ್ಕಾಪಟ್ಟೆ ಸ್ವೀಟು ಚೆನ್ನಾಗಿದೆ. ಇಲ್ಲಿ ಸಿಗೋ ವಡೆನೇ ಸ್ವೀಟು ಅಥವಾ ನಮ್ಮ ಜೀವ ವಿನಯವ್ರು ಕೊಡಿಸಿರೋ ರೀಸನ್ಗೆ ಈ ಥರ ಸ್ವೀಟ್ ಆಗಿದೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ವೀಡಿಯೋ ನೋಡ್ತಿರೋಲ್ವಾ ಗೊತ್ತಿಲ್ಲ, ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು. ಖುಷಿ ಆಯಿತು ನೀಟಾಗಿ. ಸ್ನೇಹಿತರೆ ವಡೆ ಸಖತ್ತಾಗಿತ್ತು, ಅವರಿಗೆ ಹೇಳಿಬಿಟ್ಟು ಹೋಗೋಣ. ಬ್ರೋ
ವಡೆ ತುಂಬ ಚೆನ್ನಾಗಿತ್ತು. ಅದು ವಡೆ ಹೋಟ್ಲಲ್ಲಿ ಚೆನ್ನಾಗಿ ಮಾಡಿದ್ರು ನೀವು ಕೊಡಿಸಿದ್ದೀರಾ ಅಂತ ಚೆನ್ನಾಗಿತ್ತು ಗೊತ್ತಿಲ್ಲ. ಬಿಸ್ಕೆಟ್ ಹಾಕ್ತೀರಾ ಅವರು? ಇಲ್ಲ. ಆ್ಯಂಡ್ ಇನ್ನೊಂದು 4 ಟಿಪ್ಸ್ ಕೊಡಿ ಹೊಸಬ್ರಿಗೆ ಏನು ಮಾಡ್ಬೋದು ಅಂದರೆ ಯೂಟ್ಯೂಬಲ್ಲಿ ಇದಾಗಬೇಕಂದ್ರೆ ಒಂದು 4 ಟಿಪ್ಸ್. ಇದ್ರಾಗ ಏನಿಲ್ಲ ಅವರು ಮೇನ್ ಥಿಂಗ್ ಕನ್ಸಿಸ್ಟೆನ್ಸಿ ಒಂದೇ ಸಕ್ಸಸ್ ಗಾಡಿ ಮಾಡ್ತಾರೆ. ಬಿಟ್ಟು ಏನಿಲ್ಲ ಟ್ಯಾಲೆಂಟು ಅವೆಲ್ಲ ನೆಕ್ಸ್ಟ್ ಬರೋದು. ಫಸ್ಟು ಕನ್ಸಿಸ್ಟೆನ್ಸಿ ಇದ್ರೆ ಎಲ್ಲ ಆಗುತ್ತೆ. ಅದೊಂದೇ ನಾನು ಹೇಳೋದು. ನೀವು ಬರೀ ಬೆಂಗಳೂರಲ್ಲೇ ವೀಡಿಯೋಸ್ ಮಾಡ್ಕೊಂಡು ಕೂತ್ರೆ ನಮ್ಮ ಉತ್ತರ ಕರ್ನಾಟಕ ಯಾವಾಗ ಬರ್ತೀರಾ? ಎಲ್ಲ ಕಡೆ ಮಾಡ್ತೀನಿ. ನಮ್ಮ ಗುಲ್ಬರ್ಗದ ಬಂದಿಲ್ಲಪ್ಪ ನೀವು? ಪಕ್ಕ ಬರ್ತೀನಿ. ನಾನು ಈ ಸರಿ ಪ್ರಾಮಿಸ್ ಮಾಡಿ ಈ ವರ್ಷ ಹೋಗ್ತೀನಿ ಅಂತೇಳಿ. ಇವಾಗ ಹೋಗೋಣ ಅಂದ್ಕೊಂಡೆ. ಹೆವಿ ಬಿಸಿಲಿದೆ, ಅದಕ್ಕೋಸ್ಕರನೇ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನಮ್ಮ ಗುಲ್ಬರ್ಗಕ್ಕೂ ಬರ್ತೀನಿ ಅಂದಿದ್ದಾರೆ. ಪಕ್ಕ ಬರ್ತೀನಿ. ಯಾವಾಗ ಬರ್ತಾರೋ ನೋಡೋಣ. ಥ್ಯಾಂಕ್ ಯು. ಸ್ನೇಹಿತರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಗುಲ್ಬರ್ಗಕ್ಕೂ ಬರ್ತೀನಿ ಅಂದರು. ನೋಡೋಣ ಯಾವಾಗ ಬರ್ತಾರೋ. ಓಕೆ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಬಾಯ್ ಹೇಳು. ಬಾಯ್ ಆಲ್ ದ ಬೆಸ್ಟ್.